ಹಾಯ್ ಹಲೋ ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ ಎಲ್ಲರೂ ಹೆಂಗದಿರಿ ಆರಾಮದಿರ ಅಂತೇಳಿ ತಿಳ್ಕೊತೀನಿ. ಇವತ್ತಿನ ಈ ವಿಡಿಯೋ ತೊಗೊಂಡು ಎದಕ್ಕೆ ಬಂದೇನಪ್ಪ ಅಂತಂದ್ರೆ, ನೀವು ತಮ್ಮನೆಲ್ಲ ನೋಡಿರ್ತೀರಿ. ಏನಪ್ಪ ಅಂತಂದರೆ ಈ ವಿಷಯ ಗೊತ್ತಿಲ್ಲ ಅಂತಂದ್ರೆ ನೀವು ಯೂಟ್ಯೂಬ್ ಮಾಡಿ ಕೂಡ ವೇಸ್ಟ್ ಅಂಥೇಳಿ. ಆ ವಿಷಯ ಏನಂತಂದ್ರೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ನ ಮಾಡ್ಕೊಳ್ಳೋದು. ಇದನ್ನು ಮಾಡ್ಕೊಳ್ಳೋ ಗದ್ದಲದಾಗ ನಾವು ಏನು ದೊಡ್ಡ ತಪ್ಪು ಮಾಡಾಕತ್ತೀವಿ ಅಂತಂದ್ರೆ ದೊಡ್ಡ ತಪ್ಪು ಮಾಡಾಕತ್ತೀವಿ. ಅದೇನಂತಂದ್ರೆ ನಾವು ವಾಚ್ ಅವರ್ನ ಬಿಟ್ಟು ಬರೀ ವಿಡಿಯೋಗಳನ್ನ ಬಿಟ್ಟು ಬರೀ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆ ನಾವು ಗಮನ ಕೊಡಾಕತ್ತೀವಿ. ಕಡೆಗೆ ಗಮನ ಕೊಟ್ಟರೆ ನಿಮ್ಗೆ ವಾಚ್ ಅವರ್ ಬರೋದಿಲ್ಲ ರೀ. ನಿಮ್ಮ ವೀಡಿಯೋಸ್ ಕಡೆ ಗಮನ ಕೊಡಿರಿ. ನೀವು ವೀಡಿಯೋಸ್ನ ಕ್ವಾಲಿಟಿ ಕಡೆ ಗಮನ ಕೊಡಿರಿ. ನಿಮ್ಮದು ವೀಡಿಯೋಸ್ನ ಕ್ವಾಂಟಿಟಿ ಬಗ್ಗೆ ಗಮನ ಕೊಡಿರಿ. ನೀವು ಹಾಗೆ ಕೊಡೋದ್ರಿಂದ ನಿಮ್ಮ ವೀಡಿಯೋಸ್ಗೆ ಗಮನ ಕೊಡೋದ್ರಿಂದ ನಿಮ್ಗೆ ವಾಚ್ ಅವರ್ ಬರ್ತೈತಿ, ವ್ಯೂಸ್ ಏನು ರೀ. ಎಲ್ಲರೂ ನೀವು ಒಂದು 10 ಜನನ ಸಬ್ಸ್ಕ್ರೈಬ್ ಮಾಡಿದ್ರೆ 10 ಜನಕ್ಕೆ 10 ವ್ಯೂಸ್ ಬಂದೇ ಬರ್ತಾವೆ. ನಿಮಗೆ ವ್ಯೂಸ್ ಬಿಡ್ರಿ, ನಿಮ್ಗೆ ವಾಚ್ ಅವರ್ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಮಾಡ್ಬೇಕನ್ನೋ ದೊಡ್ಡ ಟಾಸ್ಕ್ ಏನಂತಂದರೆ ನೀವು ಫಸ್ಟ್ ವಿಡಿಯೋಗೆ ತಮ್ನೇಲ್ ಹಾಕ್ತೀರಿ. ನಿಮ್ಮದು ವಿಡಿಯೋ ಕ್ಲಿಕ್ ಮಾಡ್ಬೇಕಂದ್ರೆ ತಮ್ನೇಲ್ ಇಷ್ಟ ಆಗಬೇಕು ರೀ. ಸೊ ತಮ್ನೇಲ್ನ ಚೆಂದಂಗೆ ಕೊಡಿರಿ. ನೆಕ್ಸ್ಟ್ ವೀಡಿಯೋಸ್ದಾಗ ಕ್ವಾಂಟಿಟಿ ಚೆಂದಂಗೆ ಕೊಡಿರಿ. ನಿಮ್ಗೆ ಎಷ್ಟು 3 ನಿಮಿಷಕ್ಕಿಂತ ಕಡಿಮೆ ಇತ್ತಂದ್ರೆ ಅದು ಶಾರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂಥೇಳಿ ಯೂಟ್ಯೂಬ್ನ ಗೈಡ್ಲೈನ್ಸ್ ಬಂದೈತೆ. ಅಂದರೆ ಯೂಟ್ಯೂಬ್ನ ಒಂದು ಏನು ಮೇನ್ ಯೂಟ್ಯೂಬ್ ಐತಲ್ರಿ, ಯೂಟ್ಯೂಬ್ ಕಡೆಯಿಂದ ಅದೊಂದು ಇನ್ಫಾರ್ಮೇಷನ್ ಬಂದೈತಿ. ನೀವು 3 ನಿಮಿಷಕ್ಕಿಂತ ಒಳಗೆ ಮಾಡಿದಿರಿ ಅಂದರೆ ಅದು ಶಾರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ 3 ನಿಮಿಷದ ನಂತರ ಮಾಡ್ಕೊರಿ. 3 ನಿಮಿಷ 10 ಸೆಕೆಂಡ್, 3 ನಿಮಿಷ 20 ಸೆಕೆಂಡ್, ಮತ್ತು 4 ನಿಮಿಷ, 5 ನಿಮಿಷ, 6 ನಿಮಿಷ, 7 ನಿಮಿಷ, ಮಿನಿಮಮ್ ಏನಿಲ್ಲ ಅಂತಂದ್ರೆ ನೀವು ಒಂದು 5ರಿಂದ 6 ನಿಮಿಷದ ವೀಡಿಯೋಸ್ ಮಾಡಿದರೆ ನಿಮಗೆ ಬೆಟ್ರ್ ವಾಚ್ ಅವರ್ನ ನೀವು ತೊಗೊಳ್ಳೋದು ಬೆಟ್ರ್. ಅದಕ್ಕೆ ವಾಚ್ ಅವರ್ ಕಡೆ ಗಮನ ಕೊಡಿರಿ. ವಾಚ್ ಅವರ್ ಬಿಟ್ಟು ನೀವು ಬೇರೆ ಏನಾದರೂ ತೊಗೊಳಕ್ಕೆ ಹೋದ್ರಿ ಅಂತಂದ್ರೆ ನಿಮಗೆ ಬರೋದಿಲ್ಲ. ಇನ್ನೊಂದೇನು ದೊಡ್ಡ ಎಲ್ಲರೂ ಇವನ್ ಮುಂಚೆ ನಾ ಮಾಡಿರೋ ತಪ್ಪನ್ನು ಹೇಳಾಕತ್ತೀನಿ. ಎಷ್ಟೋ ಜನ ಯೂಟ್ಯೂಬರ್ಸ್ ಈಗ ಮಾಡಾಕತ್ತಾರ. ಅದು ಏನು ದೊಡ್ಡ ತಪ್ಪೈತಿ ಅಂತಂದ್ರೆ ಅವರು ಸಬ್ಸ್ಕ್ರೈಬರ್ಗಳ ಕಡೆಗೆ ಗಮನ ಕೊಡಾಕತ್ತಾರ. ಸಬ್ಸ್ಕ್ರೈಬರ್ಸ್ ಏನು ನಿಮ್ಗೆ 1 ವಾರ ಬಿಟ್ಟು 2 ವಾರ ನೀವು ನಿಮ್ಗೆ 1 ಅವರ್ ಅಥವಾ 2 ಅವರ್ ಟೈಮ್ ಕೊಟ್ರಿ ಅಂತಂದ್ರೆ ನಿಮ್ಗೆ ಇದು ಸಬ್ಸ್ಕ್ರೈಬರ್ಸ್ ಬೇಗ ಬರ್ತೈತಿ. ಅದೇ ಸಬ್ಸ್ಕ್ರೈಬರ್ಸ್ ಬಿಟ್ಟು ನೀವು ಏನು ಹೇಳಾಕತ್ತೀನಿ ಅಂತಂದ್ರೆ ಬರೀ ವಾಚ್ ಅವರ್ ಕಡೆ ಗಮನ ಕೊಡಿರಿ. ವಾಚ್ ಅವರ್ ಕಡೆ ನೀವು ಏನಾದರೂ ಗಮನ ಕೊಟ್ರಿ ಅಂತಂದ್ರೆ ನಿಮ್ಮದು ವಾಚ್ ಅವರ್ ಹೆಚ್ಚಾಯ್ತು ಅಂತಂದ್ರೆ ನಿಮ್ಗೆ ನೀವು ಆದಷ್ಟು ಬೇಗ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. $100 ಮಾಡ್ಕೋಬೋದು. ಆ ಕಡೆಯಿಂದ ಇನ್ಕಮ್ ಸ್ಟಾರ್ಟ್ ಮಾಡ್ಬೋದು. ಸೊ ಹೀಗಾಗಿ ಏನು ಹೇಳಾಕತ್ತೀನಿ ಅಂತಂದ್ರೆ ನೀವು ಎಷ್ಟು ಬೇಗ ವಾಚ್ ಅವರ್ಸ್ನ ಕ್ಲಿಯರ್ ಮಾಡ್ಕೋತೀರಿ ಅಷ್ಟು ಬೇಗ ನಿಮಗೆ ಉಪಯೋಗ ಆಗುತ್ತೆ. ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋದು ಬಿಡ್ರಿ. ನಿಮಗೆ 50 ಜನ ಸಬ್ಸ್ಕ್ರೈಬರ್ಸ್ ಇದ್ದರೂ ಸಾಕು. ನೀವು ವಾಚ್ ಅವರ್ನ ಬೇಗ ಮಾಡ್ಕೊಳಕ್ಕೆ ನಿಮ್ಗೆ 50 ಜನ ಮಿನಿಮಮ್ 50 ಜನ ಇದ್ದರೆ ಸಾಕು. ನೀವು ವಾಚ್ ಅವರ್ನ ಈಸಿಯಾಗಿ ಮಾಡ್ಕೋಬೋದು. ಹೆಂಗೆ ಲೈವಿಂದ ನಿಮಗೆ ವಿಡಿಯೋ ಮಾಡೋಕ್ಕಿಂತ 5-6 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ವಾಚ್ ಅವರ್ ಬರ್ತೈತಿ. ಅದರಿಂದ ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ಲೈವ್ ಸ್ಟ್ರೀಮ್ ಮಾಡಿರಿ. ನೀವು ಹಿಂಗೆ ಲೈವ್ ಸ್ಟ್ರೀಮ್ ಮಾಡಿರಿ ಅಂತ ಹೇಳತ್ತಿಲ್ಲ. ಲೈವ್ ಸ್ಟ್ರೀಮ್ ನೀವು ಫೇಸ್ ಟು ಫೇಸ್ ಕನ್ವರ್ಸೇಷನ್ ವಿತ್ ಮಾಡಿರಿ. ಗೇಮ್ ಆಡ್ಕೊತ ಮಾಡಿರಿ. ಇಲ್ಲ ನಿಮ್ಮ ಯಾವುದಾದ್ರು ಗ್ಯಾಲ್ರಿ ಒಳಗಿನ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಗೆ ಶೇರ್ ಮಾಡೋವಿರ್ತಾವೆ. ಅಂಥ ವೀಡಿಯೋಸ್ ಏನಾದರೂ ಇದ್ದರೆ ಅವನ್ನ ಸ್ಕ್ರೀನ್ ಕಾಸ್ಟ್ ಮಾಡಿರಿ, ನೋಡಿರಿ ವೀಡಿಯೋಸ್. ಹಿಂಗೆ ಮಾಡಿರಿ. ನಿಮ್ಮನ್ನ ಬೇಡ ಅನ್ನಕತ್ತಿಲ್ಲ. ಬಟ್ ನೀವು ಏನು ಮಾಡೋದು, ವಾಚ್ ಅವರ್ ಕಡೆ ಗಮನ ಕೊಡಿರಿ. ವಾಚ್ ಅವರ್ ಕಡೆ ನೀವು ಗಮನ ಕೊಟ್ರಿ ಅಂತಂದ್ರೆ ನಿಮಗೆ ಏನಾಗುತ್ತೆ, ಆದಷ್ಟು ನೀವು ಬೇಗ ಮಾನಿಟೈಸೇಷನ್ ಮಾಡ್ಕೋಬೋದು. ಆಮೇಲೆ ಮಾನಿಟೈಸೇಷನ್ ಮಾಡ್ಕೊಳಕ್ಕೆ ನಿಮ್ಮನ್ನ ಇನ್ನೊಂದು ಹೇಳ್ತೀನಿ ಅಂತಂದ್ರೆ ಲೈವ್ಗೆ ಹೋಗಿ ನೀವು ಈಗ ಒಬ್ರನ್ನ ನಮ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಅವ್ರಿಗೆ ಹೇಳೋದ್ರಿಂದ ಅವ್ರು ನಿಮ್ಗೆ ಬಂದು ವೀಡಿಯೋಸ್ ನೋಡ್ತಾರೆ. ಬಟ್ ನಿಮ್ಗೆ ವ್ಯೂಸ್ ಬರ್ತೈತಿ ಹೊರತು ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಗೆ ವಾಚ್ ಅವರ್ ಬರೋದಿಲ್ಲ. ಅವ್ರು ನಿಮಗೆ ಎಷ್ಟು ಭಾಳ ಅಂದ್ರೆ ಒಂದು 10 to 20 ಸೆಕೆಂಡ್ಸ್ ವೀಡಿಯೋ ನೋಡ್ಬೋದು. ಕಮೆಂಟ್ಸ್ ಬರ್ತಾವೆ ರೀ. ಏನಂತ ಬರ್ತಾವೆ, ವೀಡಿಯೋ ಚೆನ್ನಾಗಿದೆ, ನೈಸ್ ವೀಡಿಯೋ, ಸೂಪರ್ ಕಮೆಂಟ್, ಸೂಪರ್ ಸಪೋರ್ಟ್, ಸೂಪರ್ ವೀಡಿಯೋ ಹೇಳಿ ಬರ್ತಾವೆ. ಇನ್ನೊಂದು ಏನಂತಂದು ಹಿಂಗೆ ಬರ್ತಾವೆ. ಅದಕ್ಕೆ ನಿಮ್ಗೆ ಅಲ್ಲಿಂದ ವಾಚ್ ಅವರ್ ಬರೋದಿಲ್ಲ. ನೀವು ಟ್ರೆಂಡಿಂಗ್ ಕಂಟೆಂಟ್ ಕೊಟ್ಟರೆ ಅಂತಂದ್ರೆ ವೈರಲ್ ಆಗುವಂಥ ಟ್ರೆಂಡಿಂಗ್ ಕಂಟೆಂಟ್ ಅಂದರೆ ಈಗಿನ ಜನತೆಗೆ ಯಾವುದು ಮೋಸ್ಟ್ ಯೂಸ್ಫುಲ್ ಕಂಟೆಂಟ್ ಇರ್ತೈತಿ ಅದನ್ನು ಕೊಡಬೇಕು. ಅದನ್ನು ಕೊಟ್ಟರೆ ನಿಮಗೆ ವಾಚ್ ಅವರ್ ಬರ್ತೈತಿ. ಆಮೇಲೆ ಇನ್ನೊಂದು ಏನಂತಂದ್ರೆ ನಾನು ಎಷ್ಟೋ ವೀಡಿಯೋಸ್ ಒಳಗೆ ಪರ್ಟಿಕ್ಯುಲರಾಗಿ ಒಂದು ವೀಡಿಯೋ ತೊಗೋತೀನಿ. ಏನಂತಂದ್ರೆ ರೆಸಿಪಿ ವೀಡಿಯೋಸ್ ನೋಡಿ ಇಷ್ಟೊಂದು ರೆಸಿಪೀಸ್ ವೀಡಿಯೋಸ್ ಒಳಗೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬರೀ ಇದನ್ನು ಹಾಕಾಕತ್ತೀವಿ ಅಂತ ಹೇಳ್ತಾರೆ. ಅದು ಯಾವ ಪದಾರ್ಥ ಅಂಥೇಳಿ
ಜನತೆಗೆ ಗೊತ್ತಾಗಬೇಕು. ಜನತೆಗೆ ಗೊತ್ತಾಗ್ಬೇಕಂದ್ರೆ ನೀವು ಅದನ್ನು ಬರೆದು ಹಾಕ್ಬೇಕು. ವಿತ್ ಲೆಟರ್ಸ್ ಒಳಗೆ ಸ್ಕ್ರೀನ್ದಾಗ ಬರೆದು ಹಾಕ್ಬೇಕು ರೀ. ಅದಕ್ಕೆ ನಿಮ್ಗೆ ಕಾಮನ್ ಲ್ಯಾಂಗ್ವೇಜ್ ಅಂತಂದ್ರೆ ಎಲ್ಲರೂ ಯೂಸ್ ಮಾಡೋದು ಇಂಗ್ಲೀಷ್ ಲ್ಯಾಂಗ್ವೇಜಾಗ ಅದಕ್ಕೆ ಏನು ಅಂತಾರೆ ಅಂತೇಳಿ ಹುಡುಕಿ ಅದನ್ನು ಹಾಕಿರಿ. ನಿಮ್ಗೆ ಅದು ಆಗ್ಲಿಕ್ಕಂದ್ರೆ ಲಾಸ್ಟಿಗೆ ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಡಿರಿ. ಹಿಂಗೆ ಹಾಕೀವಿ, ಹಿಂಗೆ ಮಾಡೀವಿ, ಡಿಸ್ಕ್ರಿಪ್ಷನ್ದಾಗ ನೋಡ್ರಿ ಏನೇನು ಹಾಕೀವಿ, ಎಷ್ಟೆಷ್ಟು ಹಾಕೀವಿ ಅಂತೇಳಿ ಹಿಂಗೆ ಡಿಸ್ಕ್ರಿಪ್ಷನ್ದಾಗ ಕೊಡ್ರಿ. ಸೊ ಅದಕ್ಕೆ ಹಿಂಗೆ ವೀಡಿಯೋಸ್ ಮಾಡೋದ್ರಿಂದ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೆ ನೀವು ಅದನ್ನು ಬಿಟ್ರಿ ಅಂತಂದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಕೈತಿ. ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋದು ಬಿಡ್ರಿ, ವಾಚ್ ಅವರ್ ಕಡೆ ಗಮನ ಕೊಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸಾಕತ್ತೀನಿ. ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.